ನಮಸ್ಕಾರ ಎಲ್ಲರಿಗೂ. AI ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಈ ಒಂದು ವಿಡಿಯೋದಲ್ಲಿ RTE ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇ ನಿಮ್ಮೊಂದು ಮೊಬೈಲಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆ ರೀತಿಯಾಗಿ ಅರ್ಜಿ ಹಾಕಿ ನಿಮಗೆ ತೋರಿಸ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಅಥವಾ RTE ಆನ್ಲೈನ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡಿದ್ರೆ ಕೂಡ ಬರುತ್ತೆ. ಸ್ಕೂಲ್ ಎಜುಕೇಷನ್ ಅಧಿಕೃತವಂಥ ವೆಬ್ಸೈಟು ನೋಡಿ ಬಂದಿದೆ. ಲೊಕೇಶನ್ಗೆ ಪರ್ಮಿಷನ್ ಕೊಡಿ. ಲೊಕೇಶನ್ ಆನ್ ಇರಬೇಕು. ಸ್ಕೂಲ್ ಎಜುಕೇಷನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಇತ್ತೀಚಿನ ಸುದ್ದಿ ಅಂತಿದೆ. ಇದರಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಇರುತ್ತೆ. ಇಲ್ಲಿದೆ ನೋಡಿ, ಅಪ್ಲಿಕೇಶನ್ ಸಬ್ಮಿಷನ್ ಫಾರ್ RTE 2026 ಅಡ್ಮಿಷನ್ ಪ್ರೊಸೆಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. RTE ಅಪ್ಲಿಕೇಶನ್ ಸಬ್ಮಿಷನ್ ಪ್ರೊಸೆಸ್. ಡಸ್ ಚಿಲ್ಡ್ ಹ್ಯಾಸ್ ಆ್ಯನ್ ಆಧಾರ್ ID ಅಂತಿದೆ. ಎಸ್ ಅಂತ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ ಇದ್ದರೆ ಎಸ್ ಅಂತ ತೊಗೊಳ್ಳಿ. ಆಧಾರ್ ಕಾರ್ಡ್ ಇಲ್ಲ ಅಂದರೆ ನೋ ಅಂತ ತೊಗೋಬೇಕಾಗುತ್ತೆ. ಎನ್ರೋಲ್ಮೆಂಟ್ ID ಕೂಡ ಹಾಕಿ ನೀವು ಪ್ರೊಸೆಸನ್ನು ಮಾಡ್ಬೋದು. ಚೂಸ್ ಡಿವೈಸ್ ಟೈಪ್ ಅಂತಿದೆ. ನೀವು ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀರಾ, ಮೊಬೈಲಲ್ಲಿ ಆಗ್ತಾಯಿದ್ರೆ ಮೊಬೈಲ್ ತೊಗೋಬೇಕಾಗುತ್ತೆ. ನೀವು ಏನಾದರೂ ಡೆಸ್ಕ್ಟಾಪ್ನಲ್ಲಿ ಆಗ್ತಾಯಿದ್ರೆ ಈ ಒಂದು ಡೆಸ್ಕ್ಟಾಪ್ ಅಂತ ತೊಗೋಬೇಕಾಗುತ್ತೆ. ಸೊ ಡೆಸ್ಕ್ಟಾಪ್ ಅಂತ ತೊಗೊಂಡಿದ್ದೆ ನಾನು. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಮಗುವಿನ ಆಧಾರ್ ಕಾರ್ಡ್ ನಂಬರ್ ಯಾರ್ದು ಅಪ್ಲೈ ಮಾಡ್ತಾಯಿದ್ವಿ ವಿದ್ಯಾರ್ಥಿದು, ಆ ಒಂದು ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡಬೇಕು. ಮಾಡಿ ಕನ್ಸಲ್ಟೆಲ್ಲ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಕೆಳಗಡೆ OTP ಅಂತ ಇರುತ್ತೆ. ಒಂದು OTP ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮಗುವಿನ ಆಧಾರ್ ಕಾರ್ಡ್ನಲ್ಲಿ ಯಾವ್ದು ಮೊಬೈಲ್ ನಂಬರ್ ಇರುತ್ತೋ ಆ ಮೊಬೈಲ್ ನಂಬರಿಗೆ OTP ಹೋಗುತ್ತೆ. ಬಂದಿರುವಂಥ OTPನ ಹಾಕಿ ಸಬ್ಮಿಟ್ ಮಾಡಬೇಕು. ಬಂದಿರುವಂಥ OTPನ ಹಾಕಿದ್ದೀನಿ ನಾನು. ಹಾಕಿ ನಾವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಚಿಲ್ಡ್ ಡೀಟೇಲ್ಸ್ ಇನ್ ಆಧಾರ್ ID ಅಂತ ಬಂದಿದೆ. ಸೊ ಆಧಾರ್ ಕಾರ್ಡ್ನಲ್ಲಿ ಮಗುವಿಂದು ಯಾವ ರೀತಿ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತು, ಆ ಒಂದು ಫೋಟೋ ಎಲ್ಲ ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ. ಸರಿ ಇದೆ ಅಂತ ನೋಡಿಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಮಗುವಿನ ಒಂದು ಫೋಟೋ ಕೂಡ ಬಂದಿರುತ್ತೆ. ಮತ್ತು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಪಿನ್ ಕೋಡ್ ಇದೆ ಆ ಪಿನ್ ಕೋಡ್ ತೋರಿಸುತ್ತೆ. ಅದಾದ ನಂತರ ಇಲ್ಲಿ ರೆಸಿಡೆಂಟ್ ವಿಲೇಜ್ ಅಥವಾ ವಾರ್ಡ್ ಸೆಲೆಕ್ಟ್ ಮಾಡೋದು ಕೇಳುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಲೊಕ್ಯಾಲಿಟಿ ಹ್ಯಾಬಿಟೇಷನ್ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕು ಮಾಡ್ಕೊಂಡಾಗ ನಮಗೆ ಆಟೋಮೆಟಿಕ್ಕಾಗಿ ಎಜುಕೇಷನ್ ಬ್ಲಾಕು, ಡಿಸ್ಟಿಕ್ಕು ಎಲ್ಲ ಕೂಡ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆಗಿಲ್ಲ ಅಂದರೆ ನೀವು ತಾಲೂಕು ಮತ್ತು ಡಿಸ್ಟಿಕ್ಕನ್ನು ಹಾಕ್ಕೊಳ್ಳಿ. ಆನಂತರ ಮತ್ತು ಈಸ್ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ ಅಂತ ಕೇಳುತ್ತೆ. ಈ ಒಂದು ಮಗು ಸ್ಪೆಷಲ್ ಕೆಟಗರಿಗೆ ಒಳಪಡುತ್ತಾ ಇಲ್ಲ ಅಂತ ಕೇಳುತ್ತೆ. ಅದನ್ನು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮತ್ತೆ ಕೆಳಗಡೆ ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಡಸ್ ಪೇರೆಂಟ್ ಆರ್ ಗಾರ್ಡಿಯನ್ ಹ್ಯಾಸ್ ಆ್ಯನ್ ಆಧಾರ್ ID ಅಂತ ಕೇಳ್ತಾ ಇದೆ. ತಂದೆ ತಾಯಿ ಆಧಾರ್ ಕಾರ್ಡ್ ಇದೆಯಾ ಅಥವಾ ಪೋಷಕರ ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ. ತಂದೆ ತಾಯಿ ಆಧಾರ್ ಕಾರ್ಡ್ ಇದ್ದರೆ ಎಸ್ ಅಂತ ತೊಗೊಳ್ಳಿ. ಆಧಾರ್ ಕಾರ್ಡ್ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಎಸ್ ಅಂತ ತೊಗೊಂಡೋಗಿಸಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ತೊಗೊಂಡ ನಂತರ ಇಲ್ಲಿ ಪೇರೆಂಟ್ದು ಅಥವಾ ಗಾರ್ಡಿಯನ್ ಅಂತ ಕೇಳ್ತಾ ಇದೆ. ತಂದೆ ತಾಯಿದು ಆಧಾರ್ ಕಾರ್ಡ್ ಇದ್ದರೆ ಪೇರೆಂಟ್ ಅಂತ ತೊಗೊಳ್ಳಿ. ತಂದೆ ತಾಯಿ ಇಲ್ಲ, ಡೆತ್ ಆಗಿದ್ದಾರೆ ಅಂದರೆ ಅಲ್ಲಿ ಗಾರ್ಡಿಯನ್ ಅಂತ ತೊಗೋಬೇಕಾಗುತ್ತೆ. ಆನಂತರ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಕೇಳುತ್ತೆ. ಇಲ್ಲಿ ಮೊಬೈಲ್ ಆರ್ ಡೆಸ್ಕ್ಟಾಪ್ ಯಾವುದನ್ನು ಚೂಸ್ ಮಾಡ್ಕೊಳ್ಳಿ. ಮಾಡಿಕೊಂಡು ಮತ್ತೆ ನಿಮ್ಮ ಒಂದು ತಂದೆ ಅಥವಾ ತಾಯಿದ ಆಧಾರ್ ಕಾರ್ಡ್ ಇಲ್ಲಿ ಎಂಟ್ರ್ ಮಾಡಿಕೊಂಡು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಕೆಳಗಡೆ OTP ಅಂತ ಕ್ಲಿಕ್ ಮಾಡಿ. ತಂದೆಯ ಒಂದು ಆಧಾರ್ ಕಾರ್ಡಿಗೆ OTP ಬರುತ್ತೆ. ತಂದೆ ಇಲ್ಲ, ಡೆತ್ ಆಗಿದ್ದಾರೆ ಅಂದರೆ ತಾಯಿದು ಕೂಡ ಹಾಕ್ಕೋಬೋದು. ಹಾಕಿ OTPನ ಸಬ್ಮಿಟ್ ಮಾಡಿ. ನೋಡಿ, ತಂದೆಯದು ಆಧಾರ್ ಕಾರ್ಡಾಗಿ ಸಬ್ಮಿಟ್ ಕೊಟ್ಟರೆ ನಿಮಗೆ ತಂದೆಯದು ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತು, ಅಡ್ರೆಸ್ಸು ಎಲ್ಲ ಬಂದಿರುತ್ತೆ. ಅವ್ರ ಫೋಟೋ ಕೂಡ ಬಂದಿರುತ್ತೆ. ಇದೆಲ್ಲ ಸರಿಯಾಗಿದೆ ಅಂತ ನೋಡಿಕೊಂಡು ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಕೆಳಗಡೆದು ಚಿಲ್ಡ್ನಲ್ಲಿ ಅಂದರೆ ಮಗುವಿನ ಆಧಾರ್ ಕಾರ್ಡ್ನಲ್ಲಿ ಏನಿದೆ ಆ ಅಡ್ರೆಸ್ ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ. ಚಿಲ್ಡ್ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ಸೊ ಮೇಲುಗಡೆ ತಂದೆದು ಪೇರೆಂಟ್ಸ್ ಏನು ಆಧಾರ್ ಕಾರ್ಡ್ನಲ್ಲಿ ಇರುತ್ತೆ ಅದು ಶೋ ಆಗುತ್ತೆ. ಕೆಳಗಡೆ ಚಿಲ್ಡ್ ಆಧಾರ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಎಲ್ಲನೂ ಸರಿ ಇದೆ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ವ್ಯಾಲಿಡೇಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ರಿಸರ್ವೇಷನ್ ಕ್ಲೈಮೇಟ್ ಅಂಡರ್ ಅಂತ ಬಂದಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾಗ ಆರ್ಫೋನು, ಟ್ರಾನ್ಸ್ಜೆಂಡರು, HIV ಇನ್ಫೆಕ್ಟೆಡ್, ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸು, ಮೈಗ್ರೆಂಟು, ಫಾರ್ಮರ್ ಸೂಸೈಡ್ ಕೇಸಸ್ ಅಂತ ಬಂದಿದೆ. ಸೊ ಇವು ಯಾವ ನಿಮಗೆ ಒಳಪಡೋದಿಲ್ಲ ಅಂದರೆ ಇವು ಯಾವ ನೀವು ತೊಗೋಕ್ಕೆ ಹೋಗ್ಬೇಡಿ, ಸೆಲೆಕ್ಟ್ ಮಾಡ್ಕೋಕ್ಕೆ ಹೋಗಬೇಡಿ. ಅದರ್ಸ್ ಅಂತ ಏನಿದೆ ನೋಡಿ, ಈ ಒಂದು ಅದರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಅದರ್ಸ್ ಅಂತ ತೊಗೊಂಡ ನಂತರ ನಿಮಗೆ ಇಲ್ಲಿ ಜಾತಿ, ಆದಾಯ ಪ್ರಮಾಣಪತ್ರ, ಆಡಿ ನಂಬರ್ ಎಂಟ್ರ್ ಮಾಡೋಕ್ಕೆ ಕೇಳುತ್ತೆ. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ರೆಫರೆನ್ಸ್ ನಂಬರ್ ಅಂತಿದೆ. ಸೊ
ಸೊ ಇಲ್ಲಿ ನಿಮ್ಮ ಒಂದು ಆಡಿ ನಂಬರ್ನ ಹಾಕಿ ಇಲ್ಲಿ ಪೇಜ್ ಡಾಟಾ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಕ್ಯಾಶ್ ಇನ್ಕಮ್ನಲ್ಲಿ ಏನು ಡೀಟೇಲ್ ಇರುತ್ತೆ ಅದೆಲ್ಲ ಡೀಟೇಲ್ ನಿಮಗೆ ಪೇಜ್ ಆಗಿ ಶೋ ಆಗುತ್ತೆ ಕೆಳಗಡೆ. ಆ ಒಂದು ಡಾಟಾ ಸರಿಯಾಗಿದೆ, ಹೆಸರು, ತಂದೆ ಹೆಸರು, ಊರ ಹೆಸರೆಲ್ಲ ಕರೆಕ್ಟಾಗಿ ಬಂದಿದೆ ಅಂತ ನೀವು ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ಆಡಿ ನಂಬರ್ ಹಾಕಿ ನಿಮಗೆ ಶೋ ಮಾಡಿ ತೋರಿಸ್ತೇನೆ ನೋಡಿ. ಪೇಜ್ ಡಾಟಾ ಅಂತ ಕೊಟ್ಟ ನಂತರ ಅಭ್ಯರ್ಥಿದು ಅಂದರೆ ಕ್ಯಾಶ್ ಇನ್ಕಮ್ನಲ್ಲಿ ಹೆಸರು, ಅವ್ರ ಹೆಸರು ಇಂಗ್ಲೀಷ್ನಲ್ಲಿ ಏನಿದೆ ಅದೆಲ್ಲ ಮೇಲ್ಗಡೆ ಬರುತ್ತೆ. ಕನ್ನಡದಲ್ಲಿ ಏನಿದೆ ಡಾಟಾ PhD ಫ್ರಮ್ AJSK ಅಟಲ್ಜಿ ಜನಸ್ನೇಹಿ ಕೇಂದ್ರ ವತಿಯಿಂದ ಏನು ಡಾಟಾ ಪೇಜ್ ಆಗಿದೆ, ಮಗುನ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಜಾತಿ ಹೆಸರು, ಯಾವಾಗ ಇಶ್ಯೂವಾಗಿದೆ ಎಲ್ಲನೂ ಕಡೆಯಲ್ಲಿ ನಿಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿ ಬಂದುಬಿಡುತ್ತೆ. ಇದೆಲ್ಲನೂ ಕರೆಕ್ಟ್ ಇದೆ ಅಂತ ಒಂದ್ಸಲ ನೋಡಿಕೊಂಡು ಮತ್ತು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಪ್ರೊಸೀಡ್ ಅಂತ ಇರುತ್ತೆ. ಈ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಲೋಡಿಂಗ್ ತೊಗೊಂಡು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ, ಒಂದು 5-10 ನಿಮಿಷ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡಾಗ ಯಾವುದೇ ರೀತಿ ಬ್ಯಾಕ್ ಬರೋದಾಗಲಿ ಹೋಮ್ ಬಟನ್ಗೆ ಹೋಗೋದಾಗಲಿ ಮಾಡೋಕೆ ಹೋಗಬೇಡಿ. ವೇಟ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಆ್ಯಸ್ ಆನ್ ಅಂತ ಬಂದಿದೆ. ಯಾವ ಒಂದು ಡೇಟಿಗೆ ಎಷ್ಟೊಂದು ಅಪ್ಲಿಕೇಶನ್ ರಿಸೀವ್ ಆಗಿದೆ ಅನ್ನೋದು ಇಲ್ಲಿ ಕೊಟ್ಟಿದೆ ನೋಡಿ. 4583 ಅಪ್ಲಿಕೇಶನ್ ರಿಸೀವ್ ಆಗಿದ್ದಾವೆ. RTI ಅಪ್ಲಿಕೇಶನ್ ಫಾರ್ಮ್ ಅಂತ ಬಂದಿದೆ. ಇಲ್ಲಿ ನಿಮಗೆ ಅಪ್ಲಿಕೇಶನ್ ಸಬ್ಮಿಷನ್ ಡೇಟು, ಇಲ್ಲಿ ಕನ್ನಡ ವರ್ಷನ್, ಇಂಗ್ಲೀಷ್ ವರ್ಷನ್ ಅಂತ ಕೊಟ್ಟಿದ್ದಾರೆ. ಎಲ್ಲ ಡಾಟಾ ಬಂದಿರುತ್ತೆ ನಿಮಗೆ ಏನೇನು ಅಂತ. ಇಲ್ಲೆಲ್ಲ ನೋಡಿಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಕೆಳಗಡೆ ಅಡ್ರೆಸ್ ಇರುತ್ತೆ. ಈ ಅಡ್ರೆಸ್ಸಲ್ಲಿ ನಿಮಗೆ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಇದು ಆಟೋಮೆಟಿಕ್ ಆಗಿರುತ್ತೆ, ಏನು ಫಿಲ್ ಮಾಡೋಂಗಿರಂಗಿಲ್ಲ. ಆಧಾರ್ ಕಾರ್ಡ್ ಹೆಂಗಿರುತ್ತೆ ಹಂಗೆ ಬಂದಿರುತ್ತೆ ಅಡ್ರೆಸ್ಸು. ನೋಡಿಕೊಂಡು ಸರಿಯಾಗಿದೆ ಅಂತ ನೋಡಿಕೊಂಡು ಆಮೇಲೆ ಮೊಬೈಲ್ ನಂಬರ್ ಕೇಳುತ್ತೆ. ಸ್ಟಾರ್ ಮಾರ್ಕ್ ಇದೆ. ಇಲ್ಲಿ ನಿಮ್ಮ ಒಂದು ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರನ್ನು ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡ್ಕೊಂಡು ಕೆಳಗಡೆ ಮತ್ತೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಕೆಳಗಡೆ ನಿಮಗೆ ಈ ರೀತಿಯಾಗಿ ಶೋ ಆಗುತ್ತೆ. ಇಲ್ಲಿ ಕ್ಯಾಟಗರಿ ಇರುತ್ತೆ, ಕ್ಯಾಟಗರಿ ಆಡಿ ನಂಬರ್ ಇರುತ್ತೆ. ಆಡಿ ನಂಬರು ಯಾವಾಗ ಇಶ್ಯೂ ಆಗಿದೆ, ಅದು ಜಾತಿ ಹೆಸರು ಎಲ್ಲ ಬಂದಿರುತ್ತೆ ಇದರಲ್ಲಿ ನೋಡ್ಕೊಳ್ಳಿ. ಆಮೇಲೆ ರಿಲಿಜನ್ ಅಂತಿದೆ, ರಿಲಿಜನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಿಂದೂ ಅಂತ ಮದರ್ ಟಂಗ್ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಲ್ಯಾಂಗ್ವೇಜು. ನ್ಯಾಷನಾಲಿಟಿ ಆಟೋಮೆಟಿಕ್ಕಾಗಿ ಇಂಡಿಯನ್ ಸೆಲೆಕ್ಟ್ ಆಗಿದೆ. ಪ್ರಿಪೇರ್ಡ್ ಮೀಡಿಯಮ್ ಅಂತ ಕೇಳ್ತಾ ಇದೆ. ಪ್ರಿಪೇರ್ಡ್ ಇಂಗ್ಲೀಷ್ ಮೀಡಿಯಮ ಅಥವಾ ನಿಮಗೆ ಕನ್ನಡ ಮೀಡಿಯಮ್ ಅಂತ ಕೇಳುತ್ತೆ. ಸೊ ನಿಮ್ಗೆ ಯಾವುದು ಬೇಕೋ ಅದನ್ನು ಇಲ್ಲಿ ಮೀಡಿಯಮಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ಸ್ಕೂಲ್ಸ್ ಪ್ರಿಪೇರ್ಡ್ ಅಂತಿದೆ, ಸೆಲೆಕ್ಟ್ ಸ್ಕೂಲ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಸ್ಕೂಲ್ ಅವೈಲೇಬಲ್ ಎಷ್ಟಿದಾವೆ ಅಂತೇಳಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಯಾವುದು ಬೇಕೋ ಆ ಒಂದು ಸ್ಕೂಲನ್ನು ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೋದು. ಇಲ್ಲಿ ಸೆಲೆಕ್ಟ್ ಸ್ಕೂಲ್ ಅಂತ ಕೂಡ ಆಪ್ಷನ್ ಕೂಡ ಕೊಟ್ಟಿದೆ ನೋಡಿ. ಲಾಸ್ಟಲ್ಲಿ ಸೆಲೆಕ್ಟ್ ಸ್ಕೂಲ್ ಅಂತಿದೆ. ಮತ್ತು ಇಲ್ಲಿ ಪ್ರಿಫರೆನ್ಸ್ ಕೂಡ ಇದೆ. ಇಲ್ಲಿ ಪ್ರಿಫರೆನ್ಸ್ ಕೂಡ ಕೊಡ್ಬೋದು ನೀವು. ಮತ್ತು ಇಲ್ಲಿ ಟಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪ್ರಿಫರೆನ್ಸ್ 1 2 3 4 5 ಅಂತ 9ವರೆಗೂ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಯಾವುದನ್ನು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಟಿಕ್ ಮಾಡ್ಕೋಬೇಕು. ಅಂದರೆ ನೀವು ಪ್ರಿಫರೆನ್ಸ್ ಕೊಟ್ಟಾಗುತ್ತೆ. ಇಲ್ಲಿ ಭಾಳಷ್ಟು ಸ್ಕೂಲ್ ಇರ್ತವೆ ನಿಮ್ಮ ಒಂದು ಏರಿಯಾದಲ್ಲಿ, ನಿಮ್ಮ ಒಂದು ಊರಿನಲ್ಲಿ ಒಳಪಡುವ ಸ್ಕೂಲ್ಗಳು. ಇದಕ್ಕೆ ನೀವು ಇಂಗ್ಲೀಷ್ ಮೀಡಿಯಮ್ ಇರುತ್ತವೆ ನೋಡ್ಕೋಬೇಕಾಗುತ್ತೆ. ಮೀಡಿಯಮ್ ಕೊಟ್ಟಿದ್ದಾರೆ, ಕನ್ನಡ ಮೀಡಿಯಮ, ಇಂಗ್ಲೀಷ್ ಮೀಡಿಯಮ ಮತ್ತು ಕ್ಲಾಸ್ 1 LKG UKG ಕೊಟ್ಟಿರ್ತಾರೆ. ಮತ್ತು ಇದು ಸ್ಕೂಲ್ ಏಡೆಡ್ ಸ್ಕೂಲ ಅಥವಾ ಗೌರ್ಮೆಂಟ್ ಸ್ಕೂಲ ಅಥವಾ ಪ್ರೈವೇಟ್ ಸ್ಕೂಲ ಅಂತ ಕೂಡ ಎಲ್ಲ ಡಿಟೇಲ್ ಇರುತ್ತೆ. ಇಲ್ಲಿ ಸ್ಕೂಲ್ ಕೋಡ್ ಕೂಡ ಇರುತ್ತೆ, ಸ್ಕೂಲ್ ಹೆಸರು ಕೂಡ ಇರುತ್ತೆ. ಸೊ ನೋಡ್ಕೊಳ್ಳಿ ನಿಮ್ಗೆ ಯಾವ ಸ್ಕೂಲ್ ಬೇಕು ಆ ಒಂದು ಸ್ಕೂಲನ್ನು ಇಲ್ಲಿ ಮೊದಲು ಸರ್ಚ್ ಮಾಡಬೇಕು. ನಿಮ್ಗೆ ಯಾವ ಸ್ಕೂಲ್ ಇರುತ್ತೆ ಆ ಒಂದು ಸ್ಕೂಲನ್ನು ಪ್ರಿಫರೆನ್ಸ್ ಕೊಟ್ಟು ಇಲ್ಲಿ ಟಿಕ್ಮನ್ನ ಮಾಡ್ಕೋಬೇಕು. ನೀವು ಯಾವೆಲ್ಲ ಸ್ಕೂಲ್ಗಳು ಸೆಲೆಕ್ಟ್ ಮಾಡಿರ್ತಾರೆ ಅವೆಲ್ಲ ಸ್ಕೂಲ್ಗಳ ನೇಮು, ಕೋಡು, ಪ್ರಿಫರೆನ್ಸ್ ಎಲ್ಲ ಇಲ್ಲಿ ನಿಮಗೆ ಶೋ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಂಡಿರೋವು. ಅದಾದ ನಂತರ ಎಲ್ಲ ಸರಿಯಾಗಿಂತ ಒಂದು ಸಲ ಮೇಲಿಂದ ಕೆಳಗಡೆ ಚೆಕ್ ಮಾಡಿಕೊಂಡು ಸಬ್ಮಿಟ್ ಅಂತಿದೆ ನೋಡಿ. ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡು ನಿಮಗೆ ಅಕ್ಲಾಜ್ಮೆಂಟು PDF ಬರುತ್ತೆ ನೋಡಿ. ಫೈನಲ್ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಈ ರೀತಿ ಬರ್ತೀವಿ. ಯುವರ್ ಅಪ್ಲಿಕೇಶನ್ ಈಸ್ ಸಬ್ಮಿಟೆಡ್ ಫಾರ್ RTI 2026 ಸಬ್ಮಿಷನ್ ಪ್ರೊಸೆಸ್. ಪ್ಲೀಸ್ ನೋಟ್ ಡೌನ್ ಯುವರ್ ಅಪ್ಲಿಕೇಶನ್ ನಂಬರ್ ಅಂತಿದೆ. ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ. ಈ ಒಂದು ನಂಬರನ್ನು ನೋಟ್ ಮಾಡ್ಕೋಬೇಕು, ಒಂದು ಕಡೆ ಬರೆದಿಟ್ಕೊಳ್ಳಿ ಅಥವಾ ಒಂದು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಳ್ಳಿ. ಇಲ್ಲಿ ಎಕ್ಸಿಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಬ್ಯಾಕ್ ಬರುತ್ತೆ. ಇಷ್ಟೇ ಸ್ನೇಹಿತರೆ ಹಾಕೋದು. ಯಾವುದೇ ರೀತಿ PDF ಬರಲಿಲ್ಲ. ಸೊ PDF ಇದನ್ನು ನಾನು ಯಾವ ರೀತಿ ತಗೊಂತ ತಿಳಿಸ್ಕೊಡ್ತೀನಿ. ಇವಾಗ ಈ ನಂಬರ್ ಬರುತ್ತಲ್ಲ, ಈ ಒಂದು ನಂಬರನ್ನು ಮತ್ತೆ ನಿಮಗೆ ಇವಾಗ ಅಕ್ಲಾಜ್ಮೆಂಟ್ ಯಾವ ರೀತಿ ತಗೊಂತ ಇವಾಗ ಹೇಳಿಕೊಡ್ತೀನಿ. ಸೊ ಇದನ್ನು ಎಕ್ಸಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಎಕ್ಸಿಟ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬಂತು. RTI ಅಕ್ಲಾಜ್ಮೆಂಟ್ ಅಂತ ಬಂದಿದೆ. ನಮಗೆ ಇವಾಗ ಅಕ್ಲಾಜ್ಮೆಂಟ್ ಬೇಕಾಗಿದೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಬೇಕು. ಅವಾಗಲೇನು ಬಂದಿತ್ತಲ್ಲ ಒಂದು 6 ಡಿಜಿಟ್ ನಂಬರು, ಆ ಒಂದು ನಂಬರಲ್ಲೇ ಹಾಕಬೇಕು. ಹಾಕಿ ಮೊಬೈಲ್ ನಂಬರ್ ಹಾಕಬೇಕು. ಯಾವ ನಂಬರ್ ಕೊಟ್ಟಿರ್ತಾರೆ ಆ ನಂಬರಲ್ಲಿ ಹಾಕಬೇಕು. ಹಾಕಿ ಪ್ರಿಂಟ್ ಅಕ್ಲಾಜ್ಮೆಂಟ್ ಅಂತ ಆಪ್ಷನ್ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಒಂದು PDF ನಿಮಗೆ ಓಪನ್ ಆಗುತ್ತೆ. ಆ ಒಂದು PDFನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಒಂದು ಪ್ರಿಂಟ್ ಕೂಡ ತೆಗೆದಿಟ್ಕೋಬೇಕಾಗುತ್ತೆ. ಇವಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ ನೋಡಿ. ಇವಾಗ ಓಪನ್ ಆಗಿದೆ PDF. ಈ ರೀತಿಯಾಗಿ ನಿಮಗೆ ಒಂದು PDF ಓಪನ್ ಆಗುತ್ತೆ. ಇಷ್ಟೊತ್ತು ಏನು ಫಿಲ್ ಮಾಡಿದ್ದೀವಲ್ಲ ಅವೆಲ್ಲ ಡೀಟೇಲ್ ಆಗಿ ಈ ಒಂದು PDFಲ್ಲಿ ನಿಮಗೆ ಮೆನ್ಷನ್ ಆಗಿರುತ್ತೆ. ಯಾವ ಒಂದು ಸ್ಕೂಲಿಗೆ ಹಾಕಿದ್ದೀರಾ, ಏನೆಲ್ಲ ಹಾಕಿದ್ದೀರಾ ಅನ್ನೋದು ಡೀಟೇಲ್ ಆಗಿರುತ್ತೆ. ಇದನ್ನೆಲ್ಲ ಸರಿ ಇದೆ ಅಂತ ನೋಟ್ಸ್ ಚೆಕ್ ಮಾಡ್ಕೊಂಡು ಪ್ರಿಂಟನ್ನು ತಗೋಬೇಕಾಗುತ್ತೆ. ಒಂದು PDF ಕೂಡ ನಿಮಗೆ ಸೇವ್ ಆಗುತ್ತೆ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ನೋಡಿ,
ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ PDF, ಎಕ್ಸೆಲ್ ಯಾವ ಫಾರ್ಮೆಟ್ ಬೇಕೋ ಆ ಫಾರ್ಮೆಟಲ್ಲಿ ನಿಮಗೆ ಡೌನ್ಲೋಡ್ ಆಗುತ್ತೆ. ಮತ್ತು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ಎಲ್ಲ ಒಂದು ಸ್ಕೂಲ್ಗಳ ಹೆಸರು ಇಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಯಾವುದಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಎಲ್ಲ ಇಲ್ಲಿ ನಿಮಗೆ ಶೋ ಆಗುತ್ತೆ. ವಿದ್ಯಾರ್ಥಿ ಫೋಟೋ ಕೂಡ ಬರುತ್ತೆ, ಅವರ ಹೆಸರು ಕೂಡ ಬರುತ್ತೆ. ಸೊ ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಒಂದು RTI ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋಬೋದು. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂದರೆ, ಏನಾದ್ರು ಡೌಟ್ಸ್ ಇದ್ದರೆ, ಎಲ್ಲೇನು ಕನ್ಫ್ಯೂಸ್ ಆಗ್ತಾ ಇದ್ದರೆ, ಎರರ್ ಬರ್ತಾ ಇದ್ದರೆ ಕಮೆಂಟ್ ಮಾಡಿ. ಏನು ಎರರ್ ಬರ್ತಾ ಇದೆ ಅಂತ ಎಕ್ಸಾಕ್ಟ್ ಕಮೆಂಟ್ ಮಾಡಿದರೆ ನಾನು ನಿಮಗೆ ಸೊಲ್ಯೂಷನನ್ನು ಕೊಡ್ತೀನಿ. ಪ್ರಾಬ್ಲಮ್ ಎಲ್ಲಿ ಆಗಿದೆ ಅದನ್ನು ನೋಡಿಕೊಂಡು ನಿಮಗೆ ಸೊಲ್ಯೂಷನನ್ನು ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಮತ್ತೆ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.